ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು ಅಧ್ಯಾಯ ಸಂಖ್ಯೆ 3 ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇದೇ ಒಂದು ಭಾಗ 2ರಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಭಾಗ 1ರಲ್ಲಿ ನಿಮಗೆ ನಿನ್ನೆನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದಾಗ ಒಂದೆರಡು ಮಿಸ್ಟೇಕ್ಗಳಾಗಿದೆ. ದಯವಿಟ್ಟು ಅದನ್ನು ಕ್ಷಮೆ ಇರಬೇಕು ಸ್ನೇಹಿತರೆ. ನಾನು ಹೇಳುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ WTO ಮತ್ತು IBRD ಅಂತ ತೊಗೊಂಡಿದ್ದೆ, ಹೌದಾ? IBRD ಅನ್ನುವಂಥದ್ದು ಅದರ ಬದಲಿಯಾಗಿ ನಾವು ಏನು ಹೇಳಬೇಕಾಗಿತ್ತು ಅಂದರೆ WTO ಬದಲಿ ಅದು IMF ಅಂತ ವರ್ಡನ್ನು ಯೂಸ್ ಆಗಬೇಕಾಗಿತ್ತು ಸ್ನೇಹಿತರೆ, ಅರ್ಥ. ಸೊ ಮೊದಲನೇದಾಗಿ ಅದನ್ನು ಮಿಸ್ಟೇಕ್ ಆಗಿರುವಂಥದ್ದು. ಆಲ್ರೆಡಿ ಅದಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ನಾನು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಹೌದಾ? ಸೊ ಅಲ್ಲಿ ಏನಾಗಬೇಕಾಗಿತ್ತು ಅಂದರೆ WTO ಅಂತ ಏನಿದೆಯಲ್ಲ ಅದರ ಬದಲಿ ಏನಾಗಬೇಕು, ಅದು IMF, ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಆಗಬೇಕಾಗಿತ್ತಲ್ಲ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಟೈಮಿಗೆ ಅದನ್ನು ಹರೆಬರೆಯಾಗಿ ಅದನ್ನು ಹೇಳಿರುವಂಥದ್ದು, ಅದು ಒಂದು ಪಾಯಿಂಟು. ಮತ್ತು ಇನ್ನೊಂದು 2ನೇ ಪಾಯಿಂಟ್ಸು ಕರೆಕ್ಷನ್ ಆಗಬೇಕು. ಅದು PES ಅಂತ ಹೇಳಿದ್ದೆ ನಾನು ಆ್ಯಕ್ಚುಲಿ, ಹೌದಾ? ಅದು ಹಾಗಾಗುವುದಿಲ್ಲ. PES ಅಂತಂದರೆ ಪಬ್ಲಿಕ್ ಎಂಟರ್ಪ್ರೆನ್ಯೂರ್ಸ್ ಅಂತ ಹೇಳಕ್ಕೆ ಹೋಗಿದ್ದೆ ನಾನು, ಆ್ಯಕ್ಚುಲಿ ಹಾಗಾಗುವುದಿಲ್ಲ ಅದು. ಸೊ ಅದು ಏನಾಗ್ತದೆ, PSU ಆಗಬೇಕು ಸ್ನೇಹಿತರೆ, ಪಬ್ಲಿಕ್ ಸ್ಟೇಟ್ಸ್ ಸೊ ಯೂನಿಟ್ಸ್ ಅಂತ ನಾವು ಕರಿತಾ ಇದ್ದೀವಿ, ಅದಕ್ಕೆ PSU ಅಂತ ಕರಿತಾ ಇದ್ದೀವಿ, ಹೌದಾ? ಸಾರ್ವಜನಿಕ ರಂಗದ ಕೈಗಾರಿಕೆಗಳು, ಉದ್ಯಮ ಸಂಸ್ಥೆಗಳು ಅಥವಾ ಉದ್ಯಮ ಘಟಕಗಳು ಅಂತ ಕರಿತೀವಿ ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋವಂಥ ಸಂದರ್ಭದಲ್ಲಿ ಸೊ ಭಾಳ ಒಂದು ಫಾಸ್ಟ್ ಒಳಗದೆ ಫ್ಲೋ ಒಳಗೆ ಏನಾಗಿದೆ, ಮಿಸ್ಟೇಕ್ ಆಗಿದೆ, ಹೌದಾ? ಸೊ ಇದನ್ನು ಮಿಸ್ಟೇಕ್. ಸೊ ಆಮೇಲೆ ಸರ್ ಅವರು ನಮ್ಮ ರವಿ ಕುಮಾರ್ ಅಂಬೂರೆ ಸರ್ ಅವರು ಅದನ್ನು ಮಿಸ್ಟೇಕನ್ನು ಮಾಡಿರುವಂಥದ್ದು. ಸೊ ಗಮನಿಸಿ ನನಗೆ ಹೇಳಿರುವಂಥದ್ದು. ಸೊ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸೊ ಮುಂದಿನ ದಿನದಲ್ಲಿ ಈ ಥರ ಯಾವುದೇ ಎಡವಟ್ಟಾಗಲಾರ್ದಂಗೆ ನಾನು ನೋಡ್ಕೊಳ್ತೀನಿ ಸ್ನೇಹಿತರೆ, ಇದನ್ನು ಮುಂದುವರಿಸುತ್ತಾ. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಸೊ ನಾನು ಇವತ್ತು ಕಂಟೆಂಟನ್ನು ಮೂವ್ ಆಗ್ತಾಯಿದ್ದೀನಿ. ಉದಾರೀಕರಣ ಕುರಿತಾಗಿರುವಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇವತ್ತು. ಈ ಉದಾರೀಕರಣದ ಮೇಲೆ ಸಾಕಷ್ಟು ಒಂದು ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಅದು 6 ಅಂಕಕ್ಕೆ ಇರ್ಬೋದು, ಇಲ್ಲಾಂದರೆ 2 ಅಂಕಕ್ಕೆ ಇರ್ಬೋದು. ನಾನು ಸೊ ಇವತ್ತಿನ ಕಂಟೆಂಟಲ್ಲಿ ಉದಾರೀಕರಣನ ತೆಗೆದುಕೊಂಡಿದ್ದೀನಿ ಕಾನ್ಸೆಪ್ಟು. ಸೊ ಉದಾರೀಕರಣದ ಒಂದು ಪ್ರಮುಖ ಆಯಾಮಗಳು ಅಥವಾ ಒಂದು ಅದರದ್ದು ಹಿನ್ನೆಲೆ ಅಂತ ಕೇಳ್ಬೋದು. 6 ಅಂಕಕ್ಕೆ ಇಲ್ಲಾಂದರೆ 2 ಅಂಕಕ್ಕೆ ಬರುತ್ತೆ. ಸೊ ಏನಿದೆ ಅಂತ ನೋಡೋಣ ಸ್ನೇಹಿತರೆ ಇವತ್ತು. ಉದಾರೀಕರಣ ಅಂದರೆ ಏನು ಅಂತ ನೋಡೋಣ ಡೀಟೇಲ್ಸ್ ಆಗಿ, ಹೌದಾ? ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಸೊ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಒಂದು ನಿಮಿಷ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ತಗೋತಾ ಇದ್ದೀನಿ ಸ್ನೇಹಿತರೆ, ಹೌದಾ? ಸೊ ಇಷ್ಟು ಕಂಟೆಂಟ್ ಇವತ್ತು. ಈಗ ಓಕೆ, ಫಸ್ಟ್ ಒನ್, ಉದಾರೀಕರಣ ಅಂದರೆ ಏನು ಅಂತ ನೋಡೋಣ ಸ್ನೇಹಿತರೆ. ಆರ್ಥಿಕ ಚಟುವಟಿಕೆಗಳ ಮೇಲಿದ್ದ ನಿರ್ಬಂಧಗಳನ್ನು ಕೊನೆಗೊಳಿಸಲು ಹಾಗೂ ಆರ್ಥಿಕ ವಲಯವನ್ನು ನಿಯಂತ್ರಣ ಮುಕ್ತಗೊಳಿಸಲು ಅನುಸರಿಸಿದ ನೀತಿಯನ್ನು ಉದಾರೀಕರಣ ಎನ್ನುತ್ತೇವೆ, ಹೌದಾ? ಉದಾರೀಕರಣ ಅಂದ್ರೇನು, ಆಲ್ರೆಡಿ ಸರ್ಕಾರದ ಪ್ರಾತಿನಿಧ್ಯ ಸೊ ಇತ್ತು ಭಾಳಷ್ಟು ಕಡೆ, ಎಲ್ಲ ಒಂದು ಕ್ಷೇತ್ರದಲ್ಲಿ, ಹೌದಾ? ಸೊ ಅದಕ್ಕೆ ಆರ್ಥಿಕವಾಗಿ ನಿರ್ಬಂಧನೆಗಳಿದ್ದು, ಆ ನಿರ್ಬಂಧನೆಗಳನ್ನು ನಿರ್ಮೂಲನೆಗೊಳಿಸುವುದು, ಸೊ ಅದನ್ನು ಮುಕ್ತಗೊಳಿಸುವಂಥದ್ದು, ಹೌದಾ? ಆರ್ಥಿಕ ವಲಯವನ್ನು ಸೊ ನಿಯಂತ್ರಣ ಮುಕ್ತ ಮಾಡುವಂಥ ಒಂದು ನೀತಿ, ಆ ನೀತಿನೇ ಇವತ್ತು ಉದಾರೀಕರಣ ಅಂತ ಕರಿತಾ ಇದೆ, ಹೌದಾ? 1991ರ ಹೊಸ ಆರ್ಥಿಕ ನೀತಿಯಲ್ಲಿ ಉದಾರೀಕರಣದ ನೀತಿಯು ಅನೇಕ ಕ್ಷೇತ್ರಗಳಲ್ಲಿ ಜಾರಿಗೆ ಬಂದಿತ್ತು ಅಂತ, ಹೌದಾ? ಸೊ ಅವುಗಳಲ್ಲಿ ಯಾವ್ಯಾವ ನೀತಿಗಳನ್ನು ನಾವು ತಂದಿವಿ, ಯಾವ ಕ್ಷೇತ್ರಕ್ಕೆ ನಾವು ಅದನ್ನು ಅಪ್ಲೈ ಮಾಡ್ಕೊಂಡಿವಿ ಅನ್ನೋಂಥದ್ದು ನೋಡೋಣ. ಮೊದಲೇದಾಗಿ ಕೈಗಾರಿಕಾ ವಲಯ ನೆನಪಿಟ್ಕೊಳ್ಳಿ. ಆನಂತರ ಹಣಕಾಸಿನ ವಲಯ, ಹೌದಾ? ಇವತ್ತಿನ ಹಣಕಾಸಿನ ವಲಯ ಯಾವುದು ನಿಯಂತ್ರಣ ಮಾಡುತ್ತೆ? RBI, ನೆನಪಿರಲಿ ನಿಮಗೆ. 1934ರ ಒಂದು ಆ್ಯಕ್ಟ್ ಪ್ರಕಾರ ಅದು 1935ಕ್ಕೆ ಅದನ್ನು ನಮ್ಮಲ್ಲಿ ಏನಾಗುತ್ತೆ, ಒಂದು RBI ಅಂತ ಒಂದು ಸಂಸ್ಥೆ ಹುಟ್ಟುತ್ತೆ. ಮುಂದೆ ಅದನ್ನು ನ್ಯಾಷನಲೈಸ್ಡ್ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ, 1949 ಜನವರಿ 1 ಅಂತ, ಹೌದಾ? ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತ ಆರ್ಥಿಕತೆಯನ್ನು ಸೊ ಒಂದು ವ್ಯವಸ್ಥಿತ ರೂಪದಲ್ಲಿ ನೋಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ RBI ಜವಾಬ್ದಾರಿ ಇದೆ, ಹೌದಾ? ಸೊ ಹೊಸ ಒಂದು ಬ್ಯಾಂಕ್ಗಳ ಒಂದು ಹುಟ್ಟು ಆಗಿರ್ಬೋದು, ಹೌದಾ? ಸೊ ಅದಕ್ಕೆ ಪರವಾನಗಿ ಕೊಡುವಂಥದ್ದಾಗಿರ್ಬೋದು, ಇವೆಲ್ಲನೂ ಕೂಡ ಸೊ ಏನಾಗುತ್ತೆ, RBIನ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ. ಸೊ ಇದರಲ್ಲಿ ಏನಾಯಿತು ಅಂದರೆ ಸರ್ಕಾರದ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ವ್ಯವಸ್ಥೆ. ಆದರೆ 1990 ಆದ ನಂತರ ಅದರದ್ದು ಒಂದು ಏನು ಆರ್ಥಿಕ ನಿರ್ಬಂಧನೆಗಳಿತ್ತು, ಆ ನಿರ್ಬಂಧನೆಗಳನ್ನೆಲ್ಲನೂ ಕೂಡ ನಿವಾರಣೆ ಮಾಡಿತ್ತು. ಯಾವುದು? 1991 ಹೊಸ ಆರ್ಥಿಕ ನೀತಿ. ಇದು ಜುಲೈ 1 ಅಂತ ಏನು ಕರಿತಾ ಇದ್ದೀವಿ. ಸೊ ಇದು ಜುಲೈ 1ಗೆ ಅದನ್ನು ಹೊಸ ಆರ್ಥಿಕ ನೀತಿ ಜಾರಿಯಾಗಿರುವಂಥದ್ದು ನಮ್ಮ ಭಾರತ ದೇಶದಲ್ಲಿ. ಸೊ ಅದರಲ್ಲಿ ಕೈಗಾರಿಕೆ ವಲಯ ಇದೆ, ಹಣಕಾಸಿನ ವಲಯ ಇದೆ, ದೆನ್ ಮತ್ತು ಇನ್ನೊಂದು ಯಾವುದು ಅಂದರೆ ತೆರಿಗೆ ಸುಧಾರಣೆ ನೀತಿ ಅಥವಾ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ವ್ಯಾಪಾರದ ಹೂಡಿಕೆ ಅಂತ ಈ 3 ಕಾನ್ಸೆಪ್ಟ್ಗಳನ್ನು ನಾವು ಇವತ್ತು ನೋಡೋಣ ಸ್ನೇಹಿತರೆ. ಎಸ್
ಹೌದಾ. ನೆಕ್ಸ್ಟ್ ಹೋಗೋಣ. ಸೊ ಮೊದಲೇದು ಯಾವುದು ಅಂತ ನೋಡೋಣ. ಇಲ್ಲಿ ಮೊದಲನೇ ಪಾಯಿಂಟ್ಸು. ಸೊ ಈ ಒಂದು ಇದ್ರೊಳಗೆ ಯಾವುದಿದೆ ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದೆ ನೋಡಿ, ಎಸ್ ನೋಡಿ ಸ್ನೇಹಿತರೆ. ಸೊ ಉದಾರೀಕರಣ ಕೈಗಾರಿಕಾ ಕ್ಷೇತ್ರ ಅಂತ. ಹೌದಾ, ಕೈಗಾರಿಕೆ ಕ್ಷೇತ್ರ. ಈ ಕೈಗಾರಿಕೆ ಕ್ಷೇತ್ರ ಎರಡನೇ ವಲಯ ಇದೆ. ಪ್ರಾಥಮಿಕ ವಲಯ ಕೃಷಿ ಇದೆ, ಮಾಧ್ಯಮಿಕ ವಲಯ ಸೊ ಕೈಗಾರಿಕೆ ಇದೆ, ದೆನ್ ತೃತೀಯ ವಲಯ ಸೇವಾ ರಂಗ ಅಂತ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಹೌದಾ. ಸೊ ಈ ಒಂದು ಕ್ಷೇತ್ರದಲ್ಲಿ ಏನೇನು ಚೇಂಜಸ್ಗಳನ್ನು ಮಾಡ್ಕೊಂಡಿವಿ ನೋಡಿ. 1991ರಲ್ಲಿ ಜಾರಿಗೆ ಬಂದ ಹೊಸ ಆರ್ಥಿಕ ನೀತಿ ಅನ್ವಯ ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆಯನ್ನು ಆಯಿತು ಅಥವಾ ತರಲಾಯಿತು. ಹೌದಾ. ಸೊ ಏನೇನು ತರಲಾಯಿತು ನೋಡೋಣ. ಕೈಗಾರಿಕಾ ನೋಡ್ರಿ, ಕೈಗಾರಿಕೆಗಳ ಆರಂಭಕ್ಕಿದ್ದ ಪರವಾನಗಿ ನೀತಿ ಹೌದಾ ರದ್ದುಗೊಳಿಸಲಾಯಿತು. ಅಂದರೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಆಗಬೇಕಾದ್ರೆ ನಾವು ಅಲ್ಲಿ ಏನು ತಗೋಬೇಕು ಅಂತಂದರೆ ಆ ಕೇಂದ್ರ ಸರ್ಕಾರದ ಒಂದು ಪರವಾನಗಿಯನ್ನು ತಗೋಬೇಕು ಅಂತ. ಆ ಪರವಾನಗಿಯನ್ನು ತೆಗೆದುಹಾಕಲಾಯಿತು. ಹೌದಾ. ಯಾಕಂದರೆ ಸೊ ಪರವಾನಗಿಯನ್ನು ಕೊಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಒಂದು ಏನಂತಂದರೆ ದುಡ್ಡನ್ನು ಕಟ್ಟುವಂಥ ವ್ಯವಸ್ಥೆ ಆಗಿರ್ಬೋದು. ಹೌದಾ. ಅದಕ್ಕೆ ನಿಯಮಾವಳಿಗಳನ್ನು ಕಟ್ಟುನಿಟ್ಟಿನಾಗಿತ್ತು. ಹಾಗಾಗಿ ಸೊ ಅದರಿಂದ FDI ಡೈರೆಕ್ಟಾಗಿ ಬರ್ತಿರಲಿಲ್ಲ ನಮ್ಮ ಇಂಡಿಯನ್ ಎಕಾನಮಿಗೆ. ಸೊ ಇವೆಲ್ಲನೂ ಕೂಡ ಮುಕ್ತಗೊಳಿಸಬೇಕು ಅನ್ನುವಂಥದ್ದು ಭಾರತ ಸರ್ಕಾರ ನಿರ್ಧಾರ ಆಗಿತ್ತು. ಹೌದಾ. ಸೊ ನೆಕ್ಸ್ಟ್ ನೋಡಿ, 3ನೇ ಪಾಯಿಂಟ್. ಸಣ್ಣ ಕೈಗಾರಿಕೆಗಳು ಉತ್ಪಾದಿಸುತ್ತಿದ್ದ ಹಲವು ಸರಕುಗಳ ಮೀಸಲಾತಿ ತೆಗೆದುಹಾಕಲಾಯಿತು. ಅಂದರೆ ಅದಕ್ಕೇನು ಕೊಡುತ್ತಾ ಇತ್ತು, ಮೀಸಲಾತಿ ಅನ್ನುವಂಥದ್ದು ಅದು ತೆಗೆದುಹಾಕಲಾಯಿತು. ಯಾಕಂದರೆ ಸೊ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಬೆಳೆಸಬೇಕಾಗಿತ್ತು ಮತ್ತು ಬೇರೆ ದೇಶದಿಂದ ಬಂಡವಾಳನ ಹರಿದು ಬರಬೇಕಾಗಿತ್ತು. ಹಾಗಾಗಿ ಇವೆಲ್ಲನೂ ಸೊ ಬದಲಾವಣೆ ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟ್, ಕೆಲ ಕೈಗಾರಿಕೆಗಳಲ್ಲಿ ಬೆಲೆ ನಿರ್ಧಾರವನ್ನು ಮಾರುಕಟ್ಟೆಗೆ ಬಿಡಲಾಯಿತು. ಹೌದಾ. ಮೊದಲು ಇದಕ್ಕೆ ಕೇಂದ್ರ ಸರ್ಕಾರದ ಒಂದು ಮುತುವರ್ಜಿ ವಹಿಸಿ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಸೊ ಮುಂದಿನ ದಿನದಲ್ಲಿ ಅದು ಮಾರುಕಟ್ಟೆಗೆ ಬಿಡಲಾಯಿತು. ಹೌದಾ. ಮಾರ್ಕೆಟೇ ಡಿಸೈಡ್ ಮಾಡ್ತು ಯಾವುದು ಕೆಲವು ವಸ್ತುಗಳ ಬೆಲೆಗಳು. ಹೌದಾ. ಕೈಗಾರಿಕೆ ವಸ್ತುಗಳ ಏನು ಬೆಲೆ ಇದೆ ಆ ನಿರ್ಧಾರ ಮಾರುಕಟ್ಟೆಗೆ ಬಿಡಲಾಯಿತು. ಅಂದರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಬಿಡಲಾಯಿತು ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಪ್ರಸ್ತುತ ಸಾರ್ವಜನಿಕ ವಲಯದ ಕೈಗಾರಿಕೆಗಳೆಂದರೆ ರಕ್ಷಣಾ ಉಪಕರಣಗಳ ಕೈಗಾರಿಕೆ, ಅಣುಶಕ್ತಿ ವಿದ್ಯುತ್ ಮತ್ತು ಅಣುಶಕ್ತಿ ಉತ್ಪಾದನೆ ಹಾಗೂ ರೈಲು ನೋಡಿ ಸಾರಿಗೆಗಳು ಮುಂತಾದವುಗಳು ಅಂತಿದೆ. ಹೌದಾ. ಇವೆಲ್ಲನೂ ಕೂಡ ಏನಂತಂದರೆ ರಾಷ್ಟ್ರೀಕರಣ ಮಾಡಿಸಲಾಯಿತು. ಸೊ ಇವುಗಳನ್ನು ಒಂದು ರಾಷ್ಟ್ರದ ರಕ್ಷಣೆಗೋಸ್ಕರ ಇರೋದ್ರಿಂದಾಗಿ ಇವುಗಳು ಕೇಂದ್ರ ಸರ್ಕಾರ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಪ್ರಯತ್ನ. ಉಳಿದೆಲ್ಲನೂ ಕೂಡ ಪ್ರೈವೇಟ್ ಸೆಕ್ಟರ್ಗೆ ಬಿಟ್ಕೊಡಿರುವಂಥದ್ದು. ಹೌದಾ. ಅಣುಶಕ್ತಿ ಯಾಕಂದರೆ ಉತ್ಪಾದನೆ ಏನಿದೆ ಅದು ಒಂದು ಅಟೋನಮಿಕ್ ಪವರ್, ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥ ಒಂದು ಪವರ್ ಅದು. ಅದಕ್ಕೋಸ್ಕರ ಭಾರತ ಸರ್ಕಾರ ತನ್ನಲ್ಲಿ ಇಟ್ಕೊಳ್ತು. ರೈಲ್ವೆನೂ ಕೂಡ ಇಟ್ಕೊಂಡಿದೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಸಾಕಷ್ಟು ಬದಲಾವಣೆ ರೈಲ್ವೆಯಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ಅದರಲ್ಲಿ ಕೂಡ 40-50% ಏನಾಗ್ತಾ ಇದೆ, ಹೂಡಿಕೆ ಆಗ್ತಾ ಇದೆ. ಹೌದಾ. ಸೊ ಅದಕ್ಕೆ ಸಾರ್ವಜನಿಕ ರಂಗದಿಂದ ಖಾಸಗಿ ರಂಗಕ್ಕೂ ಕೂಡ ಸಾಕಷ್ಟು ಬದಲಾವಣೆ ಮಾಡ್ತಾ ಇದೆ. ಅದನ್ನು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹೌದಾ. ಹೌದು. ಓಕೆ, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಸೊ ಇದು ಕೈಗಾರಿಕಾ ಉದಾರೀಕರಣದ ಒಂದು ಹಣಕಾಸು ವಲಯ ಅಂತ. ಸೊ ಇಲ್ಲಿ ಏನೇನು ಚೇಂಜಸ್ ಆಯಿತು ಅಂತ ನೋಡೋಣ. ಹೌದಾ. ಹಣಕಾಸಿನ ವಹಿವಾಟಿನ ಸಂಸ್ಥೆಗಳಾದಂಥ ಬ್ಯಾಂಕುಗಳು, ಷೇರು ಮಾರುಕಟ್ಟೆ, ವಿದೇಶಿ ವಿನಿಮಯ ಮಾರುಕಟ್ಟೆ, ಹೌದಾ, ಇವುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ. RBI. ಹೌದಾ. ನಮ್ಮ ರಾಷ್ಟ್ರದ ಸೊ ಒಂದು ದೊಡ್ಡದಾದಂಥ ಬ್ಯಾಂಕು ಇದು ಯಾವುದು ಅಂದರೆ RBI ಅನ್ನುವಂಥದ್ದು. ಹೌದಾ. ಈ RBI ನಿಯಂತ್ರಣ ಮಾಡುವಂಥದ್ದು. ಇದು ಉದಾರೀಕರಣದ ಅನ್ವಯದಂತೆ ಏನಾಗುತ್ತೆ ಅಂತ ನೋಡೋಣ. ಹೌದಾ. ಇದ್ರ ಫೌಂಡ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ಸ್ನೇಹಿತರೆ, ನಿಮ್ಗೆ ಕಾಣೋದಿಲ್ಲ. ಸೊ ಹಾಗಾಗಿ ಎಸ್ ಇಲ್ಲಿಂದ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟಿರಲಿ. ಹೌದಾ. ಎಷ್ಟು ಪಾಯಿಂಟ್ಸು ನಿಮಗೆ. ಓಕೆ, ಒಂದೇದು ನೋಡಿ. ಸೊ ರಿಸರ್ವ್ ಬ್ಯಾಂಕ್, ಓಕೆ, RBI ರಿಸರ್ವ್ ಬ್ಯಾಂಕಿನ ನಿಯಂತ್ರಣದ ಪ್ರಭಾವವನ್ನು ಕಡಿಮೆ ಮಾಡಲಾಗಿದೆ. ಯಾಕಂದರೆ ಎಲ್ಲದಕ್ಕೂ ಸೊ RBIನೇ ಮೂಗು ತೋರಿಸ್ತಾ ಬಂತು ಅಂದರೆ ಕೆಲವು ಉತ್ಪಾದನಾ ಸಾಧನಗಳು ಏನಾಗಲ್ಲ, ಸರಿಯಾದಂಥ ನಿಟ್ಟಿನಲ್ಲಿ ಸಾಗುವುದಿಲ್ಲ, ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ಆಗುವುದಿಲ್ಲ ಅಂತೇಳಿ ಅದನ್ನೇನು ಮಾಡ್ತು ಅಂದರೆ ರಿಸರ್ವ್ ಬ್ಯಾಂಕಿನ ಒಂದು ನಿಯಂತ್ರಣ ಹತೋಟಿ ಸ್ವಲ್ಪ ಕಡಿಮೆ ಮಾಡ್ತು ಅಂತ. ರಿಸರ್ವ್ ಬ್ಯಾಂಕ್ ಹಣಕಾಸು ಕ್ಷೇತ್ರದ ಸಹಾಯಕನಾಗಿ ಮಾರ್ಪಡಿಸಗೊಳಿಸಲಾಯಿತು ಅಥವಾ ಸೊ ಮಾರ್ಪಡೆಗೊಳಿಸುವುದಾಗಿದೆ ಅಂತ. ಅದನ್ನೇನಾಯಿತು ಅಂದರೆ ಸಹಾಯಕನ ಅಂತೆ ಕೆಲಸ ಮಾಡುವಂಥದ್ದು. ಹೌದಾ. ಸಪೋರ್ಟ್ರಾಗಿ ಕೆಲಸ ಮಾಡುವಂಥದ್ದು. ಸೊ ಎಲ್ಲ ಆರ್ಥಿಕ ತೀರ್ಮಾನಗಳನ್ನು ತಗೊಳ್ಳೋದಾಗಲಿ ಅಥವಾ ಅದಕ್ಕೆ ಒಂದು ಡಿಸಿಷನ್ ಮೇಕರ್ಸ್ ಆಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕಾನ್ಸೆಪ್ಟ್ ಸ್ನೇಹಿತರೆ. ಇದು ನಿಮ್ಗೆ ಗೊತ್ತಿರಲಿ. ಅಂದರೆ ಇದು ಯಾರಿಗೆ ಬಿಟ್ಟರು, ಸೊ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಅಲ್ಲಿರುವಂಥ ಬಂಡವಾಳಶಾಹಿಗಳ ಒಂದು ಆರ್ಥಿಕತೆಗೆ ಅವಕಾಶ ಮಾಡಿಕೊಡಲಾಯಿತು ಅಂತ. ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ಒಂದು ಬಂಡವಾಳ ಹರಿವು ಬರಬೇಕಾಗಿತ್ತು ನಮಗೆ. ಆ ಒಂದು ಉದ್ದೇಶಕ್ಕೋಸ್ಕರ ಇವೆಲ್ಲನೂ ಕೂಡ ನಾವು ಮಾಡ್ಕೊಂಡಿವಿ.
ನೆಕ್ಸ್ಟ್, ಹಣಕಾಸು ಸಂಸ್ಥೆಗಳು ರಿಸರ್ವ್ ಬ್ಯಾಂಕಿನ ಸಲಹೆ ಇಲ್ಲದೆ ಕೆಲ ವಿಷಯಗಳಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಥವಾ ತೆಗೆದುಕೊಳ್ಳಬಹುದಾಗಿದೆ ಅಂತ ನೋಡಿ. ಸೊ ಕೆಲವು ಏನು ಕಾರ್ಖಾನೆಗಳನ್ನು ತೆಗೆಯುವಂಥದ್ದಾಗಿರಲಿ, ಸಣ್ಣ ಪುಟ್ಟ ಒಂದು ಇಷ್ಟು ತೀರ್ಮಾನಗಳೇನಿದೆ ಅದೆಲ್ಲನೂ ಕೂಡ ಏನಂತಂದರೆ ಸೊ ಆ ಒಂದು ಕಂಪನಿಗಳನ್ನು ತೊಗೊಳಕ್ಕೆ ಒಂದು ಅವಕಾಶ ಮಾಡಿಕೊಡ್ತು. ಆದರೆ 1980-70ರ ಒಂದು ದಶಕದಲ್ಲಿ ಇದು ಸಾಧ್ಯ ಇರಲಿಲ್ಲ ಸ್ನೇಹಿತರೆ. 1990ರ ಕೆಳಗಡೆ ಏನಿತ್ತು ಆ ಒಂದು ಅವಧಿಯ ಒಳಗೆ ಇರಲಿಲ್ಲ. ಎಲ್ಲನೂ ಕೂಡ ಕೇಂದ್ರ ಸರ್ಕಾರದ ಒಂದು ಪ್ರತಿನಿಧಿಯಾಗಿ RBI ಮಾಡ್ತಿತ್ತಲ್ಲ, RBIನೇ ಡಿಸೈಡಿಂಗ್ ಅಂದರೆ ಡಿಸಿಷನ್ ಮೇಕರ್ಸ್ ಆಗಿ ಕೆಲಸ ಮಾಡ್ತಿತ್ತು ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ. ಖಾಸಗಿ ವಲಯದ ಬ್ಯಾಂಕ್ಗಳ ಸ್ಥಾಪನೆಗೆ ಅವಕಾಶ ಕೊಡಲಾಗಿದೆ. ಹೌದಾ. ಸೊ ಖಾಸಗಿ ರಂಗದಲ್ಲಿ ಹೆಚ್ಚೆಚ್ಚು ಬ್ಯಾಂಕ್ಗಳು ಅವಕಾಶ ಕೊಡಲ್ಲ. ಯಾಕಂದರೆ ಅಲ್ಲಿ ಒಂದಿಷ್ಟು ಫಂಡ್ ಏನಾಗುತ್ತೆ ಅಂತಂದರೆ ಬರುತ್ತೆ. ಆ ಫಂಡಿನಿಂದ ಸೊ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳು ಆಗ್ಬೋದು ಅನ್ನುವಂಥದ್ದು ಒಂದು ವಿಚಾರ. ಹಾಗಾಗಿ ನೆಕ್ಸ್ಟ್, ಬ್ಯಾಂಕ್ಗಳಲ್ಲಿ ವಿದೇಶಿ ಹೂಡಿಕೆ ಮಿತಿ 50ಕ್ಕೆ ಏರಿಸಲಾಯಿತು ನೋಡಿ. ಶೇಕಡ 50, ₹100ಗೆ 50ರಷ್ಟು ವಿದೇಶಿ ಹೂಡಿಕೆಗೆ ಅಂದರೆ ನೇರ ಹೂಡಿಕೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತು. ಹೌದಿಲ್ಲ, ನಾನು ಮೊದಲೇ ಹೇಳಿದ್ದೇನಲ್ರಿ ಅದೇ ಪಾಯಿಂಟ್ಸ್. ಹೌದಾ. ರಿಸರ್ವ್ ಬ್ಯಾಂಕಿನ ಅನುಮತಿ ಪಡೆಯದೆ ಹೊಸ ಶಾಖೆ ತೆರೆಯುವ ಅವಕಾಶವೂ ಕೂಡ ಕಲ್ಪಿಸಲಾಯಿತು. ಹೌದಾ. ಸೊ RBIಯ ಒಂದು ತೀರ್ಮಾನ ಅಥವಾ RBIನ ಒಂದು ನಿಬಂಧನೆಗೋಸ್ಕರ ಕಾಯುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಇದನ್ನೇ ಏನು ಮಾಡ್ಬೋದು ಅಂತಂದರೆ ಸೊ ತಮ್ಮ ಒಂದು ಕೆಲಸನ ತಾವೇ ಹೊಸದಾದಂಥ ಒಂದು ಶಾಖೆಗಳನ್ನು ಕಲ್ಪಿಸಿಕೊಳ್ಳೋದು ಅಥವಾ ಅವಕಾಶವನ್ನು ಮಾಡಿಕೊಳ್ಳುವಂಥದ್ದು ಮಾಡ್ಬೋದು ಅಂಥೇಳಿ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ತು ಸ್ನೇಹಿತರೆ. ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಉದಾರೀಕರಣದ ತೆರಿಗೆ ಒಂದು ಸುಧಾರಣೆ. ಸೊ ಏನೆಲ್ಲ ತೆರಿಗೆ ಸುಧಾರಣೆ ಆಯಿತು ಅನ್ನೋಂಥದ್ದು ನೋಡೋಣ. ಇಲ್ಲಿಂದ ತೊಗೊಳ್ತಾ ಇದ್ದೀನಿ. ಇದು ಮೇ ಬಿ ಕಟ್ ಆಗುತ್ತೆ ಸ್ನೇಹಿತರೆ, ಸ್ವಲ್ಪ ಶಾರ್ಟಾಗಿ ಮಾಡ್ಕೊಳ್ತೀನಿ. ಇಲ್ಲಿಂದ ತೊಗೊಳ್ತೀನಿ ನೋಡಿ ಸ್ನೇಹಿತರೆ. ಓಕೆ, ಇಷ್ಟೇ ಇರಲಿ. ಅದಾದ ನಂತರ ನೋಡಿ, ಸೊ ತೆರಿಗೆ ಸುಧಾರಣೆ ಅಂತ ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ವೆಚ್ಚದ ನೀತಿಗಳನ್ನು ಕೋಶೀಯ ನೀತಿ ಎನ್ನುತ್ತೇವೆ. ಕೋಶೀಯ ನೀತಿ ಅಂದರೆ ನಿಮ್ಗೆ ಗೊತ್ತಿದೆ, ಒಂದು ಕಡೆ ಸಾರ್ವಜನಿಕ ಆದಾಯ ಅಂದರೆ ಇನ್ಕಮ್ ಬರೋದು. ಬಜೆಟನ್ನು ಆಗಬೇಕಾದ್ರೆ ನಿಮ್ಗೆ ಗೊತ್ತಿದೆ 2 ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಕಡೆ ಎಕ್ಸ್ಪೆಂಡಿಚರ್ ಇದೆ, ಇನ್ನೊಂದು ಕಡೆ ರೆವಿನ್ಯೂ ಇದೆ. ಇವೆರಡೂ ಸೇರಿದ್ರೆ ಬಜೆಟ್ ಅಂತ ಕರಿತಾ ಇದ್ದೀವಿ ಕೇಂದ್ರ ಸರ್ಕಾರ. ಹೌದಾ. ಇಲ್ಲಿ ಸಾರ್ವಜನಿಕ ಆದಾಯ, ಹೌದಾ, ಆದಾಯ ಅಂತಂದರೆ ಇನ್ಕಮ್, ರಿಸೀವಿಂಗ್, ಹೌದಾ, ರಿಸಿಪ್ಟ್ಸ್ಗಳು. ನೆಕ್ಸ್ಟ್ ಸಾರ್ವಜನಿಕ ವೆಚ್ಚ. ಇವೆರಡರ ಒಂದು ಕೋಶಿ ನೀತಿ ಅಂತ ಕರಿತಾ ಇದ್ದೀವಿ ಇವೆರಡರದ್ದು. ಹೌದಾ. ಈ ಕೋಶಿ ನೀತಿ 1991ರ ಉದಾರೀಕರಣ ನೀತಿ ಕೋಶೀಯ ನೀತಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಯಿತು ಅಥವಾ ಜಾರಿಗೊಳಿಸಲಾಯಿತು. ಅವುಗಳಲ್ಲಿ ತೆರಿಗೆ, ಹೌದಾ, ತೆರಿಗೆ ಸುಧಾರಣೆಗಳು ಮುಖ್ಯವಾಗಿವೆ. ಹೌದಾ. ಅದರಲ್ಲಿ 2 ಬರುತ್ತೆ ತೆರಿಗೆಗಳು, ಒಂದು ನೇರ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ ಅಂತ. ಪ್ರತ್ಯಕ್ಷ ತೆರಿಗೆ ಅಂದರೆ ಒಬ್ಬ ವ್ಯಕ್ತಿ ನೇರವಾಗಿ ಏನು ಅವ್ಯಕ್ತಿ ಮಾಡ್ತಾ ಇದ್ದಾನ ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಅದು ನೇರವಾಗಿ ಹೊಣೆಯಾಗಿರುತ್ತೆ, ಅದಕ್ಕೆ ನಾವು ನೇರ ತೆರಿಗೆ ಅಂತ ಕರಿತಾ ಇದ್ದೀವಿ. ಅವನ ಆದಾಯ ಆಗಿರ್ಬೋದು, ಅವನ ಪ್ರಾಪರ್ಟಿ ಆಗಿರ್ಬೋದು, ಅದ್ರ ಮೇಲೆ ನಿಭಾಯಿಸುವಂಥದ್ದು. ಅದಾದ ನಂತರ ಅಪರೋಕ್ಷ ಅಥವಾ ಪ್ರತ್ಯಕ್ಷ ಪರೋಕ್ಷ. ಹೌದಾ. ಪರೋಕ್ಷ ಅಂತಂದರೆ ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ಒಂದಿದ್ರ ಮೇಲೆ ನಾವು ಅದನ್ನು ಪೇ ಮಾಡುವಂಥದ್ದು. ಹೌದಾ. ಸೊ ಫಾರ್ ಎಕ್ಸಾಂಪಲ್, ಸೊ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಿದಾಗ ಅದನ್ನೇ GST, ಹೌದಾ, ಮತ್ತು ವ್ಯಾಟ್, ಇವೆಲ್ಲನೂ ಕೂಡ ಏನಿದ್ದಾವೆ ಸೊ ಇಂಡೈರೆಕ್ಟ್ ಆಗಿ ಇರುವಂಥ ಟ್ಯಾಕ್ಸ್ಗಳಿಗೆ ಎಕ್ಸಾಂಪಲ್ಸ್ ಕೊಡ್ಬೋದು ಸ್ನೇಹಿತರೆ ನೋಡಿ. ಹೌದಾ. ತೆರಿಗೆಗಳಲ್ಲಿ ಪ್ರತ್ಯಕ್ಷ ತೆರಿಗೆ ಹಾಗೂ ಪರೋಕ್ಷ ತೆರಿಗೆಗಳು 2 ಪ್ರಕಾರಗಳಿವೆ. ಅದರಲ್ಲಿ ಪ್ರತ್ಯಕ್ಷ ತೆರಿಗೆ ಅಂದರೆ ಏನು ನೋಡಿ. ಹೌದಾ. ಪ್ರತ್ಯಕ್ಷ ತೆರಿಗೆ ಎಂದರೆ ವೈಯಕ್ತಿಕ, ಹೌದಾ, ಆದಾಯ ಹಾಗೂ ವ್ಯವಹಾರೋದ್ಯಮ ಲಾಭ, ಹೌದಾ, ಲಾಭದ ಮೇಲೆ ವಿಧಿಸಲಾಗುವ ತೆರಿಗೆ. ಹೌದಾ. ಅದು ಉದಾರೀಕರಣದ ಅನ್ವಯ. ಹೌದಾ. ಸೊ ಯಾವ ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚು ಬರುತ್ತೆ ಅವನ ಆದಾಯಕ್ಕೆ ತಕ್ಕಂತೆ ಟ್ಯಾಕ್ಸನ್ನು ಭರಿಸುವಂಥದ್ದು. ಹೌದಾ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ಒಂದು ಬದಲಾವಣೆನ ತಂದಿರುವಂಥದ್ದು ಭಾರತ ಸರ್ಕಾರ. ಮತ್ತು ಇಲ್ಲಿಂದ ಮುಂದೆ ನೋಡೋಣ, ಹಾಗೆ ಕಂಟಿನ್ಯೂ ಆಗಿ ಈ ಒಂದು ಕಾನ್ಸೆಪ್ಟನ್ನು ಮುಂದುವರೆಯೋಣ ಸ್ನೇಹಿತರೆ. ಇಲ್ಲಿ ನೋಡಿ, ವ್ಯಕ್ತಿಗಳ ವರಮಾನ ತೆರಿಗೆಗಳಲ್ಲಿ ಇಳಿಮುಖ ಕಾಣತೊಡಗಿದೆ. ಇದರಿಂದ ಉಳಿತಾಯಕ್ಕೆ ಪ್ರೋತ್ಸಾಹ ನೀಡುವುದಾಗಿದೆ. ಹೌದಾ. ಹೌದು. ಸೊ ಕಾರ್ಪೊರೇಷನ್ಸ್ ತೆರಿಗೆ ದರವನ್ನು ಕ್ರಮೇಣ ಕಡಿಮೆ ಮಾಡಲಾಯಿತು. ಹೌದು. ಸೊ ಪರೋಕ್ಷ ತೆರಿಗೆ ಮತ್ತು ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆಗಳನ್ನು ಸುಧಾರಿಸಲಾಯಿತು. ನೋಡಿ ಸ್ನೇಹಿತರೆ, ಇವೆಲ್ಲನೂ ಕೂಡ ಬದಲಾವಣೆ ಈ ಒಂದು ಉದಾರೀಕರಣದಿಂದ ಆಯಿತು ಅಂತ. ತೆರಿಗೆ ಪಾವತಿಸಲು ತೆರಿಗೆದಾರರಿಗೆ ಅನುಕೂಲ ಆವಾಗಲು ಸರಳೀಕರಣ ನೀತಿಯನ್ನು ತರಲಾಯಿತು ಅಥವಾ ಅನುಸರಿಸಲಾಯಿತು. ತೆರಿಗೆಗಳನ್ನು ಕಡಿಮೆ ಮಾಡಲಾಯಿತು. ಹೌದಾ. ಸೊ ಇವೆಲ್ಲನೂ ಕೂಡ ಏನಂತಂದರೆ ಆದಷ್ಟು ಒಂದು ಉಳಿತಾಯಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ವ್ಯಕ್ತಿ ಒಂದು ವರಮಾನಗಳ ಮೇಲೆ ಸೊ ಕಡಿಮೆ ಪ್ರಮಾಣದ ಒಂದು ಟ್ಯಾಕ್ಸ್ಗಳನ್ನು ಹಾಕ್ತಾ ಬಂತು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಉದಾರೀಕರಣದ ವಿದೇಶಿ ವಿನಿಮಯ ಅಂತ ನಾವು ಕರಿತಾ ಇದ್ದೀವಿ. ಸೊ ಇಲ್ಲಿ ಏನಿದೆ ಅಂತ ನೋಡೋಣ. ಉದಾರೀಕರಣ, ಒಂದು ನಿಮಿಷ ಸ್ವಲ್ಪ ಏನು ಮಾಡ್ಕೊಳ್ಳೋಣ ಸ್ನೇಹಿತರೆ, ಚಿಕ್ಕದು ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿವರೆಗೆ.
ಇದಿಷ್ಟು ತೊಗೊಂಡ್ಬಿಡೋಣ ಸರ್. ಓಕೆ, ಇಷ್ಟಿರಲಿ. ಓಕೆ, ಉದಾರೀಕರಣ. ವಿದೇಶಿ ವಿನಿಮಯ ಸುಧಾರಣೆ. ಪಾವತಿ ಶುಲ್ಕಿನ ಬಿಕ್ಕಟ್ಟನ್ನು ಸಮನಗೊಳಿಸಲು 1991ರಲ್ಲಿ ಅನುಸರಿಸಿದ ಉದಾರೀಕರಣ ನೀತಿಯಂತೆ ರೂಪಾಯಿ ಅಪಮೌಲ್ಯ ಮಾಡಲಾಯಿತು. ಹಣದ ಒಂದು ಮೌಲ್ಯ ಅಪಮೌಲ್ಯಗೊಳಿಸಲಾಯಿತು. ಯಾಕಂದರೆ ಅಲ್ಲಿ ಪಾವತಿ ಶುಲ್ಕಿನ ಒಂದು ಬಿಕ್ಕಟ್ಟು ಶಮನ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಲಾಯಿತು ಅಂತ. ಸೊ ನೆಕ್ಸ್ಟ್ ನೋಡಿ, ಇದರಿಂದ ವಿದೇಶಿ ವಿನಿಮಯದ ಒಳಹರಿವು ಹೆಚ್ಚಳವಾಯಿತು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ನಿರ್ಧಾರವನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸಿದೆ. ಸೊ ಇವೆಲ್ಲನೂ ಕೂಡ ಬದಲಾವಣೆ ಎದಕ್ಕೆ ಅಂತಂದರೆ ವಿದೇಶಿ ವಿನಿಮಯದಲ್ಲಿ ಸಾಕಷ್ಟು ಬದಲಾವಣೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ. ಉದಾರೀಕರಣ, ವ್ಯಾಪಾರ, ಹೂಡಿಕೆ ನೀತಿ. ಸೊ ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯ ಹೆಚ್ಚಿಸಲು ಅಥವಾ ಹೆಚ್ಚು ಮಾಡಲು ಹಾಗೂ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಮಾಡುವ ಉದ್ದೇಶದಿಂದ ವಿದೇಶಿ ಹೂಡಿಕೆ ತಂತ್ರಜ್ಞಾನದ ಹರಿದು ಬರಲು ವಿದೇಶಿ ವ್ಯಾಪಾರದ ಮೇಲಿನ ಉದಾರೀಕರಣ ಅನುಸರಿಸಲಾಯಿತು. ಯಾಕೆ ಇದೆಲ್ಲ ಮಾಡಲಾಯಿತು ಅಂದರೆ ಆದಷ್ಟು ನಮಗೆ ನೇರ ಹೂಡಿಕೆ ಬರಬೇಕು ಅಂತ. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದ್ದೀವಿ, ಅದು ಬರಬೇಕು ಅಂತೇಳಿ. ಯಾಕಂದರೆ ನಮ್ಮ ದೇಶದ ಆರ್ಥಿಕತೆಗೆ ಸಾಕಷ್ಟು ನಮಗೆ ಒಂದು ಫಂಡಿನ ಅವಶ್ಯಕತೆ ಇತ್ತು, ತಂತ್ರಜ್ಞಾನದ ಅವಶ್ಯಕತೆ ಇತ್ತು. ಹಾಗಾಗಿ ನಾವು ಅದರಿಗೋಸ್ಕರ ಈ ರೀತಿಯಾದಂಥ ಬದಲಾವಣೆಗಳನ್ನು ಮಾಡ್ಕೋಬೇಕಾಯಿತು ಸ್ನೇಹಿತರೆ. ನೋಡಿ, ಅದಾದ ನಂತರ ನೆಕ್ಸ್ಟ್ ಇದರ ಅನ್ವಯ ಆಮದು ಮತ್ತು ರಫ್ತುಗಳ ಮೇಲಿನ ನಿರ್ಬಂಧನ ತೆಗೆದುಹಾಕೋದು, ನಿರ್ಮೂಲನೆ ಮಾಡೋದು, ತೆರಿಗೆ ದರ ಕಡಿತಗೊಳಿಸುವುದು, ನೆಕ್ಸ್ಟ್ ಆಮದು ಪರವಾನಗಿಯನ್ನು ರದ್ದುಪಡಿಸುವುದು, ಇವೆಲ್ಲನೂ ಅದರದ್ದು ಉದ್ದೇಶ ಆಗಿತ್ತು. ಅದಲ್ಲದೆ ಭಾರತ ಸರಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯಾಗಲು ಅಥವಾ ಸ್ಪರ್ಧಿಸಲು ರಫ್ತು ಸುಂಕ ತೆಗೆದು ಹಾಕಲಾಯಿತು. ಸುಂಕ ಅಂದರೆ ಅದೊಂದು ಟ್ಯಾಕ್ಸ್ ಟೈಪ್ ರೀ. ಏನು ಆಮದು ಮತ್ತು ರಫ್ತು ಮಾಡ್ಕೊಳ್ತಾ ಇದ್ದೀವಿ ಅದ್ರ ಮೇಲೆ ಹಾಕುವಂಥ ಒಂದು ಟ್ಯಾಕ್ಸ್. ಇದನ್ನು ಕೂಡ ಏನು ಮಾಡ್ತಾ ಇದ್ದೆ, ಅದನ್ನು ತೆಗೆದುಹಾಕೋಕ್ಕೆ ಪ್ರಯತ್ನ ಮಾಡ್ತು ಸ್ನೇಹಿತರೆ. ಮೊದಲು ಭಾಳಷ್ಟು ಇತ್ತಲ್ಲ, ಅದನ್ನು ತೆಗೆದುಹಾಕಿ ನಿರ್ಮೂಲನೆ ಮಾಡ್ತು ಅನ್ನೋಂಥದ್ದು. ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೆ. ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಖಾಸಗೀಕರಣದ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬರ್ತೀನಿ ಸ್ನೇಹಿತರೆ. ಇವತ್ತೆಲ್ಲ ಇಷ್ಟೆಲ್ಲ ವಿಡಿಯೋ ಇದು 6 ಅಂಕಕ್ಕೆ ಮತ್ತು 2 ಅಂಕಕ್ಕೆ ಕವರ್ ಆಗಿದೆ ಸ್ನೇಹಿತರೆ. ಇದ್ರ ಮೇಲೆ ನನಗೆ ಒಂದು 8 ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆ ಇದೆ. ಅದನ್ನು ಚೆನ್ನಾಗಿ ನೀವು ನೋಡಿಕೊಂಡು ರೆಡಿಯಾಗಿ ಸ್ನೇಹಿತರೆ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ಯೂಟ್ಯೂಬ್ ನನ್ನ ಎಕನಾಮಿಕ್ಸ್ ರವಿ 1776 ಅಂತ. ಪ್ರಥಮ ಬಾರಿಗೆ ನೋಡುವಂಥವ್ರಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.